ಸ್ಟಮಕ್ ಪೇಯ್ನ್ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಕೈ ಕಾಲೆಲ್ಲ ತುಂಬ ಊದ್ಕೊಂಡಿತ್ತು. ಅವರು ಡೌಟ್ ಇದೆ, ಆಪ್ರೇಷನ್ ಮಾಡೋದು ಕಷ್ಟ ಇದೆ, ಹೊಟ್ಟೆ ಸ್ಟಮಕಲ್ಲಿ ಗೆಡ್ಡೆ ಇದೆ, ಈ ಥರ ಎಲ್ಲ ಹೇಳಿದರು. ಯಾಕೆಂದರೆ ಅವ್ರು ಊಟ ಮಾಡ್ತಿರಲಿಲ್ಲ, ಎದ್ದು ಓಡಾಡ್ತಿರ್ಲಿಲ್ಲ. ಹಾಗಾಗಿ ನಾನು ರೀಲ್ಸಲ್ಲಿ ಇದನ್ನು ನೋಡಿದ್ದೆ. ಕರ್ಕೊಂಡು ಬಂದಾದ ಮೇಲೆ ನಮಗೆ ವಿತಿನ್ 10 ಡೇಸಲ್ಲೇ ರಿಸಲ್ಟ್ ಗೊತ್ತಾಯ್ತು. ಈಗ ಹೆಚ್ಚು ಕಮ್ಮಿ ಮನೆ ಕೆಲಸ ಅವರೇ ಮಾಡ್ಕೊಂಡು ಓಡಾಡ್ಕೊಂಡು ತುಂಬ ಚೆನ್ನಾಗಿ ಊಟ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ, ವಾಕ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ, ಚೆನ್ನಾಗಿದ್ದಾರೆ ಈಗ. ನಮಸ್ತೆ ಮೇಡಮ್, ಡಾಕ್ಟರ್ ಲೋಕೇಶ್ ಅಂತೇಳಿ, ರಾಮನಗರ. ನಮ್ಮ ಅಜ್ಜಿ ಮಾರಮ್ಮ ಅಂತ, 70+ ಆಗಿದೆ ಮೇಡಮ್. ಫಸ್ಟ್ ಟೈಮ್ ಒಂದು 8 months ಬ್ಯಾಕ್ ಮೇಡಮ್. ಸ್ಟಮಕ್ ಪೇಯ್ನ್ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಆಗ ಆಸ್ಪತ್ರೆಯಲ್ಲಿ ಎಲ್ಲ ಚೆಕ್ ಮಾಡಿ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಕರಳು ಕ್ಯಾನ್ಸರ್ ಅನ್ನೋ ಥರ ಕೊಡ್ಸಿದ್ವಿ. ಬಟ್ ಅಲ್ಲಿ ಪಾಸಿಟಿವ್ ಅಂತೇನು ಅನ್ಸಿಲ್ಲ. ಕೈ ಕಾಲೆಲ್ಲ ತುಂಬಾ ಊದ್ಕೊಂಡಿತ್ತು. ಅವರು ಡೌಟ್ ಇದೆ, ಆಪರೇಷನ್ ಮಾಡೋದು ಕಷ್ಟ ಇದೆ, ಹೊಟ್ಟೆ ಸ್ಟಮಕ್ ಅಲ್ಲಿ ಗೆಡ್ಡೆ ಇದೆ, ಈ ತರ ಎಲ್ಲ ಹೇಳಿದ್ರು. ಮತ್ತೆ ಬಾಡಿ ಎಲ್ಲ ಸ್ವಲ್ಪ ಕೈ ಕಾಲೆಲ್ಲ ದಪ್ಪ, ಡೇ ಬೈ ಡೇ ದಪ್ಪ ಆಗ್ತಾ ಇತ್ತು. ಹಾಗಾಗಿ ನಾನು ರೀಲ್ಸ್ ಅಲ್ಲಿ ಇದನ್ನ ನೋಡಿದ್ದೆ. ಹಾಗಾಗಿ ಯಾಕೊಂದ್ಸಾರಿ ಟ್ರೈ ಮಾಡಬಾರ್ದು ಅಂತೇಳಿ ಮನೇಲಿ ಮಾತಾಡಿ ಇಲ್ಲಿ ಕರ್ಕೊಂಡ್ ಬಂದ್ವಿ. ಕರ್ಕೊಂಡ್ ಬಂದಾದ್ಮೇಲೆ ನಮ್ಗೆ ವಿತಿನ್ 10 ಡೇಸಲ್ಲೇ ರಿಸಲ್ಟ್ ಗೊತ್ತಾಯ್ತು. ಯಾಕೆಂದ್ರೆ ಅವ್ರು ಊಟ ಮಾಡ್ತಿರಲ್ಲ, ಎದ್ದು ಓಡಾಡ್ತಿರ್ಲಿಲ್ಲ. 10 days ರಿಸಲ್ಟ್ ಇದ್ ಮಾಡಿದಾಗ ಚೆನ್ನಾಗಿ ಊಟ ಮಾಡ್ತಿದ್ರು, ಮತ್ತೆ ಓಡಾಡಕ್ ಶುರು ಮಾಡಿದ್ರು. ಕೈ ಕಾಲು ಊತ ಎಲ್ಲ ಕಮ್ಮಿ ಆಗಿದೆ. ಅದಾದ್ಮೇಲೆ ಒಂದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಬ್ಲಡ್ ಟೆಸ್ಟ್ ಅಲ್ಲೂ ಎಲ್ಲ ನಾರ್ಮಲ್ ಬಂತು. ಈಗ ಹೆಚ್ಚು ಕಮ್ಮಿ ಮನೆ ಕೆಲಸ ಅವರೇ ಮಾಡ್ಕೊಂಡು ಓಡಾಡ್ಕೊಂಡು ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ, ವಾಕ್ ಮಾಡ್ತಾರೆ, ಎಲ್ಲ ಇದ್ ಮಾಡ್ತಾರೆ, ಚೆನ್ನಾಗಿದ್ದಾರೆ ಈಗ. ವ್ಯವಸಾಯ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಈಗ್ಲೂ ಮಾಡಿ ಅಂದ್ರೆ ಬೇಕಾದ್ರೆ ಮಾಡಕ್ ರೆಡಿ ಇದಾರೆ ಅವರು. ಇದು 4th ಕೋರ್ಸ್, ಅಂದ್ರೆ 4.5 months ಆಗಿದೆ. ಇಲ್ಲ, ಅವ್ರಿಗೆ ಬಾಡಿ ಎಲ್ಲ ತುಂಬಾ ಊತ ಇತ್ತು ಅಂತ ಹೇಳಿದ್ನಲ್ಲ, ವಿತಿನ್ 10 days ಅಲ್ಲಿ ಊತ ಎಲ್ಲ ಕಮ್ಮಿ ಆಯ್ತು. ಪ್ಲಸ್ ಊಟ ಚೆನ್ನಾಗಿ ಮಾಡಕ್ಕೆ ಶುರು ಮಾಡಿದ್ರು. ಅವರೇ ವಾಲಂಟರಿ ಆಗಿ ವಾಕ್ ಹೋಗಕ್ ಶುರು ಮಾಡಿದ್ರು. ಮನೇಲಿ ಸಣ್ಣ ಪುಟ್ಟ ಕೆಲಸ ಅಂದ್ರೆ ಇಲ್ಲಿ ಮೊದಲೇ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ನಿಮ್ಗೆ ಫ್ರೀ ಅನ್ಸಿದ್ರೆ, ಕೈ ಕಾಲು ನೋವು ಇಲ್ಲ ಅಂತ ಅನ್ಸಿದ್ರೆ ಮನೆ ಸಣ್ಣ ಪುಟ್ಟ ಕೆಲಸ ಮಾಡಬಹುದು ಅಂತಾನು ಹೇಳಿದ್ರು. ಸೊ ಹಂಗಾಗಿ ಅವರು ಸಣ್ಣದಾಗಿ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದ್ರು. ಓಕೆ, ಈಗ ಚೆನ್ನಾಗಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಸ್ಕ್ಯಾನ್ ಮಾಡ್ಸಕ್ ಹೇಳಿದ್ರು. ಬಟ್ ಸಿಟಿ ಸ್ಕ್ಯಾನ್ಗೂ ಈ ಸ್ಕ್ಯಾನ್ಗೂ 6 months ಡಿಫ್ರೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಇನ್ನು 1.5 months ಬಿಟ್ಟು ಸ್ಕ್ಯಾನ್ ಮಾಡಿಸ್ತೀವಿ. ಸ್ಕ್ಯಾನ್ ಮಾಡಿ ಆ ಸ್ಕ್ಯಾನ್ ಅಲ್ಲಿ ಮತ್ತೆ ಬರ್ಬೇಕಾ, ಮೆಡಿಸಿನ್ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಸ್ಟಾಪ್ ಮಾಡ್ಬೇಕಾ, ಅಥವಾ ಏನು ಇಷ್ಟೇ ಡೋಸ್ ಮೆಡಿಸಿನ್ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಡೋಸ್ ಕಮ್ಮಿ ಬೇಕಾ ಅಥವಾ ಬೇಡವಾ ಏನು ಅಂತ ಆ ರಿಪೋರ್ಟ್ ನೋಡಿ ಹೇಳ್ತಾರೆ. ಥ್ಯಾಂಕ್ ಯು.